ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಖುಷಿಯಾಗಿ ಹೆಲ್ತಿಯಾಗಿ ಹ್ಯಾಪಿಯಾಗಿರಿ. ನಾನು ಈ ವಿಡಿಯೋದಲ್ಲಿ ಬೇಬಿ ಮೆಮೊರಿ ಪ್ರಿಸರ್ವೇಷನ್ ಆರ್ಡರ್ನ ಪ್ರಿಪೇರ್ ಮಾಡ್ತಿದ್ದೀನಿ. ಆಲ್ರೆಡಿ ಪ್ರಿಪೇರ್ ಆಗಿದೆ. ಮೇಲ್ಗಡೆ ಗ್ಲಾಸಿ ಫಿನಿಶಿಂಗ್ ಕೊಡ್ತಾರಲ್ಲ ಅದು ಮಾತ್ರ ನಾನು ಈ ವಿಡಿಯೋದಲ್ಲಿ ಶೋ ಮಾಡ್ತಿದ್ದೀನಿ. ಹೇಗೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಫಿನಿಶಿಂಗ್ ಬರುತ್ತೆ, ಅದನ್ನು ಹೇಗೆ ಪ್ರಿಪೇರ್ ಮಾಡಿ ಫೋಟೋಸ್ನೆಲ್ಲ ಆ್ಯಡ್ ಮಾಡಿ ಹೇಗೆ ಸೊಲ್ಯೂಷನ್ ಆ್ಯಡಪ್ ಮಾಡ್ತೀನಿ ಅಂತ ಮಾತ್ರ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಫುಲ್ ಪ್ರಿಪ್ರೇಷನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಬಿಕಾಸ್ ಒಂದೇ ವಿಡಿಯೋದಲ್ಲಿ ತುಂಬ ಲಾಂಗ್ ಆಗುತ್ತೆ. ಇದರಲ್ಲಿ 3 to 4 ಟೈಪ್ ಹೇಗೆ ಪ್ರಿಸರ್ವೇಷನ್ನ ಮಾಡಿದ್ದೀನಿ. ಫುಲ್ ಮಾಡಿರೋದಕ್ಕೆ ಜಸ್ಟ್ ಗ್ಲಾಸಿ ಫಿನಿಶಿಂಗ್ ಹೇಗೆ ಕೊಡ್ತಿದ್ದೀನಿ ಅಂತ ಮಾತ್ರ ತೋರಿಸ್ತಿದ್ದೀನಿ. ಇದು ಹಾರ್ಟ್ ಶೇಪಲ್ಲಿ ಪ್ರಿಪೇರ್ ಮಾಡಿರೋ ಬೇಬಿ ಮೆಮೊರಿ ಪ್ರಿಸರ್ವೇಷನ್ ಮತ್ತು ಬರ್ತ್ ಡೇಟ್, ಪ್ಲೇಸ್, ಅದ್ರದ್ದು ವೆಯ್ಟ್ ಮತ್ತು ನೇಮ್ ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಆರ್ಡರ್ ಕೊಟ್ಟಿರೋರು ಸೆಲೆಕ್ಟ್ ಮಾಡಿರೋ ಅವ್ರಿಗೆ ಯಾವ್ದು ಇಷ್ಟ ಆಗಿರುತ್ತೋ ಆ ಫೋಟೋನ ಸರ್ಕಲ್ ಶೇಪಲ್ಲಿ ಇದರಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಇದು ಗಿಫ್ಟೆಡ್ ಆಗಿರೋದ್ರಿಂದ ಅವರೇ ಸೆಲೆಕ್ಟ್ ಮಾಡಿ ಫೋಟೋ ಹಾಕಿರೋದು. ನಾನು ಜಸ್ಟ್ ಅದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಮಾತ್ರ ನಾನು ನೋಡಿಬಿಟ್ಟು ಸೆಲೆಕ್ಷನ್ ಮಾಡಿ ಸೂಟಬಲ್ ಆಗಂಗೆ ಬ್ಯಾಕ್ಗ್ರೌಂಡ್ ಕಲರ್ ಕೊಟ್ಟಿದ್ದೀನಿ. ದಿಸ್ ಈಸ್ ಅ ಹಾರ್ಟ್ ಶೇಪ್ ಸ್ಟ್ಯಾಂಡ್. ರೆಸಿನ್ ಹಾರ್ಟಲ್ಲಿ ಮೇಯ್ನಾಗಿ ಮಿಸ್ ಆಗೋದು ಏನು ಗೊತ್ತಾ, ಅದರಲ್ಲಿ ಬಬಲ್ಸ್ ಬರುತ್ತೆ. ವಾಟರಲ್ಲಿ ಬಬಲ್ಸ್ ಬರುತ್ತಲ್ಲ, ಆ್ಯಸ್ ಇಟ್ ಈಸ್ ಇದರಲ್ಲೂ ಬಬಲ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಹೇಗಂದರೆ ಬಬಲ್ಸ್ ಸೋಪ್ ಶಾಂಪೂಲಿ ಬಬಲ್ಸ್ ಬರುತ್ತಲ್ಲ ಆ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಥರ ಬಬಲ್ಸ್ ಬಂತು ಅಂದರೆ ಬೇಬಿ ಫೋಟೋ ಮೇಲೆಲ್ಲ ಬಬಲ್ ಒಂಥರ ಫಾರ್ಮೇಷನ್ ಆಗುತ್ತೆ, ಅದು ಚೆನ್ನಾಗಿ ಕಾಣಲ್ಲ. ಫುಲ್ ಟ್ರಾನ್ಸ್ಪರೆಂಟಾಗಿ ಗ್ಲಾಸಿ ಫಿನಿಶಿಂಗ್ ವಾಟರ್ ಥರ ನಾವು ಸೊಲ್ಯೂಷನ್ ಆ್ಯಡಪ್ ಮಾಡ್ತೀವಲ್ಲ ಅದು ಫುಲ್ ವಾಟರಲ್ಲಿರಬೇಕು. ಅದು ಹೇರ್ ಬಬಲ್ನ ರಿಮೂವ್ ಮಾಡೋಕ್ಕೂ ಒಂದು ಸೊಲ್ಯೂಷನ್ ಇದೆ. ನಾನು ಅದನ್ನು ಆ ಸೊಲ್ಯೂಷನ್ ಹಾಕೋಕ್ಕಿಂತ ಮುಂಚೆನೇ ಸ್ಪ್ರೇ ಮಾಡ್ಕೊಂಡಿರ್ತೀನಿ. ನೀವು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋದಲ್ಲಿ ನೋಡಿರ್ಬೋದು. ಈ ವಿಡಿಯೋದಲ್ಲೂ ಸ್ಪ್ರೇ ಮಾಡಿದ್ರೆ ನಾನು ನಿಮಗೆ ತೋರಿಸ್ತೀನಿ. ಈ ಸೊಲ್ಯೂಷನ್ನ ಆ್ಯಡಪ್ ಮಾಡಿದಲ್ದಲೆ ಅದನ್ನು ಹೇರ್ ಬರ್ದಲೇ ನೋಡ್ಕೋಬೇಕು. ಒಂದು ಪಾಯಿಂಟ್ ಹೇರ್ ಇತ್ತು ಅಂದ್ರೂ ಫೋಟೋ ಮೇಲೆ ಹೇರ್ ಇರುತ್ತೆ, ಅದು ಸೀರಿಯಸ್ಸಾಗಿ ಚೆನ್ನಾಗಿ ಕಾಣಲ್ಲ. ಒಂದು ಕೋಟ್ ಸೊಲ್ಯೂಷನ್ ಆಗಾದ್ಮೇಲೆ ಅದು ಫುಲ್ಲು ಕ್ಯೂರ್ ಆಗೋ ತನಕನೂ ಹೇರ್ ಇದೆಯಾ ಇಲ್ವಾ ನೋಡ್ಕೋಬೇಕು. ಹೇರ್ ರಿಮೂವ್ ಮಾಡೋಕ್ಕೆ ಒಂದಷ್ಟು ಪ್ರೊಸೀಜರ್ ಇದೆ, ನಾನು ಅದನ್ನು ಫುಲ್ಲು ಆ್ಯಡಪ್ ಮಾಡ್ಕೊತೀನಿ. ಹೇರ್ ಬಬಲ್ ಮತ್ತು ಫೋಟೋ ಆ ಕಡೆ ಈ ಕಡೆ ಹೇಗೆ ಮೂವ್ ಆಗುತ್ತೆ, ಅದು ಕ್ಯೂರ್ ಆಗಬೇಕು ಅಂತಲೇ ಗೊತ್ತಾಗಲ್ಲ. ನಾವು ಅದನ್ನು ಅಬ್ಸರ್ವ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಕ್ಯೂರ್ ಆಗಿ ಒಂದು ಸಲ ಅದು ಸ್ಟ್ರಾಂಗಾಗಿ ಆ ಪ್ಲೇಸ್ ಆಯಿತು ಅಂದರೆ ನಾವೇ ಆ ಪ್ಲೇಸ್ನ ಚೇಂಜ್ ಮಾಡ್ತೀವಿ ಅಂದ್ರೂ ಅದು ಮೂವ್ ಮಾಡೋಕ್ಕಾಗಲ್ಲ, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಅದನ್ನು ಮೇಲ್ಗಡೆಯಿಂದ ನಾವು ಕೆಳಗಡೆ ಎತ್ತಾಕಿದ್ರೂ ಒಡೆದೋಗಲ್ವಾ, ಹೇಗೆ ಫೋಟೋನೂ ಹಾಗೆ ಫಿಕ್ಸಬಲ್ ಆಗಿರುತ್ತೆ. ಈ ಹಾರ್ಟ್ ಶೇಪ್ ಪ್ರಿಪೇರ್ ಮಾಡಿರೋದು ಸ್ಟ್ಯಾಂಡ್ ನನಗಂತೂ ತುಂಬ ಇಷ್ಟ ಆಯಿತು. ಆರ್ಡರ್ ಕೊಟ್ಟಿರೋರು ಅಷ್ಟೇ ತುಂಬ ಲೈಕ್ ಮಾಡಿದ್ರು. ನೆಕ್ಸ್ಟ್ ನಾನು ಕೀ ಚೈನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಆಲ್ರೆಡಿ ಬ್ಯಾಕ್ಗ್ರೌಂಡ್ ಕಲರ್ ಆಗಿದೆ ಮತ್ತು ಫೋಟೋ ಸೆಲೆಕ್ಷನ್ ಮಾಡಾಗಿದೆ ಮತ್ತು ಫೋಟೋ ಮೇಲೆ ಗ್ಲಾಸಿ ಫಿನಿಶಿಂಗ್ ಬರಬೇಕು ಅಂತ ರೆಸಿನ್ ಸೊಲ್ಯೂಷನ್ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಸ್ಮಾಲ್ ಮತ್ತು ಲಾಂಗ್ ಯಾವುದೇ ಇದ್ರೂ ಗ್ಲಾಸಿ ಫಿನಿಶಿಂಗಿಗೆ ಏನು ಕಲರ್ನ ಆ್ಯಡ್ ಮಾಡಲ್ಲ. ಜಸ್ಟ್ ವಾಟರ್ ಕಂಟೆಂಟ್ ಇರೋದನ್ನು ಎರಡು ಸೊಲ್ಯೂಷನ್ನು ಮಿಕ್ಸ್ ಮಾಡಿ ಅದ್ರ ಮೇಲೆ ನಮಗೆ ಎಷ್ಟು ಫಿನಿಶಿಂಗ್, ಎಷ್ಟು ಲೆಂತ್, ಎಷ್ಟು ವೆಡ್ತ್ ಬೇಕೋ ನೋಡಿಕೊಂಡು ಯಾವ ಶೇಪಲ್ಲಿ ನಾವು ರೆಡಿ ಇಟ್ಟಿರ್ತೀವೋ ಅದಕ್ಕೆ ಆ್ಯಡಪ್ ಮಾಡ್ಕೊಂಡ್ರೆ ಮುಗೀತು ಅಷ್ಟೇ. ಸ್ಟಾರ್ಟಿಂಗ್ ರೆಸಿನ್ ಹಾರ್ಟ್ ವರ್ಕ್ನ ಸ್ಟಾರ್ಟ್ ಮಾಡಿ ಪ್ರಾಕ್ಟೀಸ್ ಮಾಡುವಾಗ ಫೋಟೋನ ಹೇಗೆ ಮಿಡಲಲ್ಲೇ ಆ್ಯಡ್ ಮಾಡಬೇಕು ಅಂತ ಗೊತ್ತಾಗ್ದಲೇ ಫುಲ್ಲು ವೆಟ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಅದು ಪ್ರಾಕ್ಟೀಸ್ ಮಾಡ್ತಾ ಮಾತ್ರ ಗೊತ್ತಾಗುತ್ತೆ. ಹೀಗೆ ಮಾಡಬೇಕು, ಪ್ರೊಸೀಜರ್ ಹೀಗೆ ಇರುತ್ತೆ, ಹೆಂಗೆ ಮಾಡಿದ್ರೆ ಹೆಂಗೆ ಚೆನ್ನಾಗಾಗುತ್ತೆ, ಮತ್ತು ಹೇರ್ ಬಬಲ್ನ ಹೆಂಗೆ ರಿಮೂವ್ ಮಾಡೋದು, ಯಾವಾಗ ಹಾಕಬೇಕು, ಎಷ್ಟೊತ್ತಿಗೆ ಕ್ಯೂರ್ ಆಗುತ್ತೆ ಅಂತೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾತ್ರ ಗೊತ್ತಾಗುತ್ತೆ. ಜಸ್ಟ್ ನಾನು ಇವಾಗ ಹೆಂಗೆ ಮಾಡ್ತಿದ್ದೀನಿ ಅಂತ ಮಾತ್ರ ನಿಮಗೆ ತೋರಿಸ್ತಿದ್ದೀನಿ, ಫುಲ್ಲು ಡೀಪಾಗಿ ತೋರಿಸ್ತಿಲ್ಲ. ಹೇರ್ ಬಬಲ್ನ ಹೇಗೆ ರಿಮೂವ್ ಮಾಡೋಕ್ಕೆ ಅದಕ್ಕೆ ಸೊಲ್ಯೂಷನ್ ಇದೆ ಅಂತ ಹೇಳಿದ್ನಲ್ಲ ಲಾಸ್ಟಲ್ಲಿ, ದಿಸ್ ಒನ್. ಇದನ್ನು ಮೇಲ್ಗಡೆ ಸ್ಪ್ರೇ ಮಾಡಿದ್ರೆ ನೋಡಿ, ಇದರಲ್ಲಿ ನಿಮಗೆ ಕಾಣಿಸುತ್ತೆ ಸ್ಮಾಲ್ ಎಷ್ಟೊಂದು ಹೇರ್ ಬಬಲ್ಸ್ ಇದೆ, ತುಂಬ ಇದೆ. ನಾನು ಅದನ್ನು ಫುಲ್ ಹೋಗ್ಸೋಕ್ಕೆ ತುಂಬ ಟೈಮ್ ಆಗುತ್ತೆ. ಇದರಲ್ಲಿರೋ ಹೇರ್ ಬಬಲ್ನ ರಿಮೂವ್ ಮಾಡಿಲ್ಲ ಅಂದರೆ ಮಿಡಲಲ್ಲಿರೋ ಫೋಟೋ ಕಾಣೋದೇ ಇಲ್ಲ, ಅದ್ರ ಮೇಲೆಲ್ಲ ಡಾಟ್ ಥರ ಫಾರ್ಮೇಷನ್ ಆಗುತ್ತೆ. ಆ ಕೀ ಚೈನ್ ಫುಲ್ ಕಂಪ್ಲೀಟೇ ಅನಿಸಲ್ಲ, ಟ್ರಾನ್ಸ್ಪರೆಂಟ್ ಫುಲ್ ಬರೋದೇ ಇಲ್ಲ. ಇದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ತುಂಬ ಟೈಮ್ ಆಗುತ್ತೆ. ನಾನು ಅದಕ್ಕೆ ಇದನ್ನು ಮೇ ಬಿ ಸೈಡಲ್ಲಿಟ್ಟು ನೆಕ್ಸ್ಟ್ ಆಮೇಲೆ ಸ್ವಲ್ಪ ಸೊಲ್ಯೂಷನ್ ತೆಗೆದು ಮತ್ತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅನಿಸುತ್ತೆ. ಫೈನಲಿ ಆ ಕೀ ಚೈನ್ನ ಏನೋ ಮಾಡಿ ಆ ಕಡೆ ಸೊಲ್ಯೂಷನ್ ಈ ಕಡೆಗೆ ಹಾಕಿ, ಈ ಕಡೆ ಸೊಲ್ಯೂಷನ್ ತೆಗೆದು ಆ ಕಡೆಗೆ ಹಾಕಿ ಪ್ರಿಪೇರ್ ಮಾಡಿ ಅರ್ಧ ಸೊಲ್ಯೂಷನ್ ಆ ಕಡೆ ಈ ಕಡೆ ಹಾಕೇ ಖಾಲಿ ಆಗುತ್ತೆ. ಆರ್ಡರ್ ಪ್ರಿಪೇರ್ ಮಾಡುವಾಗ ಇದೆಲ್ಲ ಕಾಮನ್. ಸೊಲ್ಯೂಷನ್ದು ಇರಲಿ. ಈಗ ನೆಕ್ಸ್ಟ್
ಇದೇ ಆರ್ಡರಲ್ಲಿ ನೆಕ್ಸ್ಟ್ ಇನ್ನೊಂದು ಶೇಪಲ್ಲಿ 3 ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ಅದು ಚೆನ್ನಾಗಿದೆ. ಅಂದರೆ ನಾರ್ಮಲಾಗಿ ಸ್ಟ್ಯಾಂಡ್ ಮೇಲೆ ಅದನ್ನು ಇಡ್ಬೋದು, ಸ್ಮಾಲ್ ಸ್ಟ್ಯಾಂಡ್ ಯೂಸ್ ಮಾಡಬೇಕು ಅಷ್ಟೇ. ದಿಸ್ ಒನ್ ಇದು 3 ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ಇದರಲ್ಲಿ ಸರ್ಕಲ್ ಶೇಪಲ್ಲಿ ಒಂದು ದೊಡ್ಡ ಫೋಟೋನ ಆ್ಯಡ್ ಮಾಡ್ಬೋದು. ಇದು ಸೈಜಿಗೆ ಹೆಂಗೆ ಮ್ಯಾಚ್ ಆಗುತ್ತೋ ಅದು ಮಾತ್ರ. ಆದರೆ ನಾನು ಆಲ್ರೆಡಿ ಪ್ರಿಂಟ್ ತೆಗೆಸಿರೋದ್ರಿಂದ 3 ಫೋಟೋಸ್ನ ಆ್ಯಡ್ ಮಾಡಿದೆ. 3 ಫೋಟೋಸ್ದು ಫಿನಿಶಿಂಗ್ ಚೆನ್ನಾಗಿ ಬಂತು. ಇದರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಹೇರ್ ಬಬಲ್ಸೇ ಪ್ರಾಬ್ಲಮ್. ಬಟ್ ಅದನ್ನು ತುಂಬ ಟೈಮ್ ಮ್ಯಾಕ್ಸಿಮಮ್ ಒಂದು 30 to 20 ಮಿನಿಟ್ಸ್ ನೀಟಾಗಿ ಕ್ಲಿಯರ್ ಮಾಡಿ ಮತ್ತು ಹೇರ್ ರಿಮೂವ್ದು ಸೊಲ್ಯೂಷನ್ ಏರ್ ಬಬಲ್ದು ರಿಮೂವ್ದು ಒಂದು ಸೊಲ್ಯೂಷನ್ ಆ್ಯಡ್ ಮಾಡಿದೆ ಅಂದರೆ ಫುಲ್ ಗ್ಲಾಸಿ ಫಿನಿಶಿಂಗ್ ಬರುತ್ತೆ. ಈ ಆರ್ಡರ್ ನನಗೆ ನನ್ನ ಫ್ರೆಂಡೇ ಕೊಟ್ಟಿರೋದು. ನನ್ನ ಫ್ರೆಂಡ್ ತುಂಬ ಸತಿ ಆರ್ಡರ್ ಕೊಟ್ಟಿದ್ದಾರೆ, ಇದೇ ಥರ ಮಾಡಬೇಕು, ಹೀಗೆ ಇರಬೇಕು, ನಂಗೆ ಇದೇ ಕಲರಲ್ಲಿ ಬೇಕು. ನಾನು ಈ ಥರ ಒಂದು ರೆಫರೆನ್ಸ್, ಒಂದು ವಿಡಿಯೋ ರೀಲ್ಸ್ ಏನಾದರೂ ನಂಗೆ ಶೇರ್ ಮಾಡಿ, ನೀನು ಚೆನ್ನಾಗಿ ಮಾಡ್ತೀಯಾ ಮಾಡಿಕೊಡು ಅಂತ ಕೊಡ್ತಾರೆ. ಸಪೋರ್ಟಿವ್ ಆಗಿ ಆ ಥರ ಕೊಟ್ಟರೆ ಫುಲ್ ಖುಷಿ. ಮತ್ತು ನಾನು ತುಂಬ ಎಫರ್ಟ್ ಹಾಕಿ ಅವ್ರು ಕೇಳಿದ್ಕಿಂತ ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ. ನೆಕ್ಸ್ಟು ಇದೇ ರೆಸಿನ್ ಹಾರ್ಟ್ ವರ್ಕಲ್ಲಿ ಬೇರೆ ಏನಾದರೂ ಕ್ರಿಯೇಟಿವ್ ಆಗಿ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ಇಷ್ಟ ಆಗಿರೋ ಥರ ಅವ್ರಿಗೆ ಒಂದು ವೀಡಿಯೋ ತೋರಿಸಿದ್ದೆ. ಈ ಥರ ಸ್ಟ್ಯಾಂಡ್ ಮೀನ್ಸ್ ಟ್ರೇ ಥರ ನಿಮಗೆ ಇಷ್ಟ ಆಗುತ್ತಾ ಅಂತ. ಎಸ್, ಇದು ಚೆನ್ನಾಗಿದೆ, ನನಗೆ ಮಾಡಿಕೊಡು ಅಂತ ಹೇಳಿದ್ರು. ಅದಕ್ಕೆ ನಾನು ಇದನ್ನು ಸೆಲೆಕ್ಟ್ ಮಾಡಿ ಪ್ರಿಪೇರ್ ಮಾಡಿ ಅಮ್ಮಂಗೆ ಗಿಫ್ಟ್ ಅಂತ ಪ್ರಿಪೇರ್ ಮಾಡಿದೆ. ಬಟ್ ಇದು ಅಷ್ಟೇ ತುಂಬ ಅಂದರೆ ತುಂಬ ಟೈಮ್ ತಗೊಂತು ಪ್ರಿಪೇರ್. ಒಂದು 4-5 ಸತಿ ಸೊಲ್ಯೂಷನ್ಸ್ ಎಲ್ಲ ಆ್ಯಡ್ ಮಾಡಿ ಮಾಡಿದ್ದೀನಿ. ಮೇಲ್ಗಡೆ ನಾವೇನೇ ವರ್ಕ್ ಮಾಡಿದ್ರೂ ಆ ವರ್ಕ್ ಮಿಡಲಲ್ಲಿರುತ್ತೆ. ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಸೊಲ್ಯೂಷನ್ ನಾವು ಆ್ಯಡಪ್ ಮಾಡಲೇಬೇಕು. ಇವಾಗ ಮೇಲ್ಗಡೆ ಒಂದು ಸೊಲ್ಯೂಷನ್ ಆ್ಯಡ್ ಮಾಡ್ತಿದ್ದೀನಲ್ಲ ಆ್ಯಸ್ ಇಟ್ ಈಸ್, ಆ ಸೊಲ್ಯೂಷನ್ನ ಫುಲ್ ಟ್ರಾನ್ಸ್ಪರೆಂಟಾಗಿ ಆ್ಯಡಪ್ ಮಾಡಿದ್ರೆ ಮಾತ್ರ ಅದ್ರದ್ದು ಲುಕ್ ಚೆನ್ನಾಗಿ ಬರೋದು ರೆಸಿನ್ ಹಾರ್ಟ್ ವರ್ಕಲ್ಲಿ. ನಾನು ಈ ವರ್ಕ್ನ ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ ನಿಮ್ಗೆ ಸ್ಟೋರಿ ಹೇಳ್ತೀನಿ, ಆಯಿತಾ. ನಾರ್ಮಲಿ ನಾನು ಈ ವರ್ಕ್ನ ಫೋನಲ್ಲೇ ನೋಡಿ ಸ್ಟಾರ್ಟ್ ಮಾಡಿದ್ದು. ಜಸ್ಟ್ ಒಂದು ಕೀ ಚೈನ್ ಮಾಡೋಣ ಅಷ್ಟೇ. ಕೀ ಚೈನ್ ಮಾಡಿ ನನ್ನ ಫ್ರೆಂಡ್ಸ್ಗೆಲ್ಲ ಗಿಫ್ಟ್ ಕೊಡೋಣ. ಮೀನ್ಸ್ ನನಗೆ ಹ್ಯಾಂಡ್ಮೇಡ್ ಪ್ರಿಪೇರ್ ಮಾಡಿ, ಫಾರ್ ಎಕ್ಸಾಂಪಲ್ ಒಂದು ಲೆಟರಲ್ಲಿ ಬರ್ಕೊಡೋದಾಗಲಿ, ಮತ್ತು ಅವರೇ ಏನಾದರೂ ಪ್ರಿಪೇರ್ ಮಾಡಿಕೊಟ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ನನಗೆ ಕ್ಲೋಸ್ ಆಗಿರೋ ಫ್ರೆಂಡಿಗೆಲ್ಲ ಇದು ನನಗೆ ಚೆನ್ನಾಗಿ ಗೊತ್ತಿತ್ತು, ಅವ್ರಿಗೆ ಗೊತ್ತು ನನಗೆ ಹ್ಯಾಂಡ್ಮೇಡ್ ಮಾಡಿದ್ರೆ ತುಂಬ ಖುಷಿ ಅನಿಸುತ್ತೆ. ಮತ್ತು ಚಿಕ್ಕವಳಿಂದನೂ ಏನಾದರೂ ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತ ನಂಗೆ ತುಂಬ ಇಷ್ಟ. ಅಂದರೆ ಇವಾಗ ನಾನು ರೆಸಿನ್ ಆರ್ಟ್ ವರ್ಕ್ ಮಾಡ್ತಿರೋದೇ ತುಂಬ ದೊಡ್ಡದು ಅಂತಲ್ಲ, ಜಸ್ಟ್ ಒಂದು ಚಿಕ್ಕದು ಶೀಟಲ್ಲಿ ಫಾರ್ ಎಕ್ಸಾಂಪಲ್ ಬರ್ಡೇ ಅಂದರೆ ಹ್ಯಾಪಿ ಬರ್ಡೇ ಅಂತ ಬರ್ಕೊಟ್ರು ನಾನು ಅದನ್ನು ಬಿಸಾಕಲ್ಲ. ಹಾಗೆ ಆ ಶೀಟ್ನ ಇಟ್ಟು ಡೈರಿಗೆ ಪೇಸ್ಟ್ ಮಾಡ್ತೀನಿ. ತುಂಬ ಲೆಟರ್ಸ್ ಮತ್ತು ನಾನು ಚಿಕ್ಕವಳಿಂದನೂ ಇಟ್ಟಿರೋ ಒಂದಷ್ಟು ಶೀಟ್ಸ್ ಫೋಟೋಸ್ನೆಲ್ಲ ಡೈರಿಗೆ ಪೇಸ್ಟ್ ಮಾಡಿಟ್ಟಿದ್ದೀನಿ. ಅದಕ್ಕೆ ನನಗೆ ಮೆಮೊರಿ ಪ್ರಿಸರ್ವೇಷನಲ್ಲಿ ತುಂಬ ಇಂಟ್ರೆಸ್ಟ್ ಬಂತು ಅಂತ ಅನಿಸುತ್ತೆ. ನನಗೆ ಇದು ವರ್ಕ್ ತುಂಬ ಇಷ್ಟ ಆಯಿತು. ಆದರೆ ಇದು ತುಂಬ ಟೈಮ್ ಹಿಡಿಯುತ್ತೆ, ಬೋರಿಂಗ್ ಅನಿಸುತ್ತೆ, ಎಷ್ಟೊತ್ತಿಗೆ ಮುಗಿಯುತ್ತೋ ಅನಿಸುತ್ತೆ. ನಾವು ಹೇಳಿ ಟೈಮಿಗೆ ಪ್ರಿಪೇರ್ ಆಗೋಲ್ಲ, ಅದಕ್ಕೆ ಟೈಮ್ ಸಾಕು. ಬಿಕಾಸ್ ಈಗ ಒಂದು ಸೊಲ್ಯೂಷನ್ನ ನಾನು ಒಂದು ಕಡೆ ಹಾಕಿಟ್ಟಿದ್ದೀನಿ ಅಂದರೆ ಅದು ಮೂವ್ ಆಗ್ದಂಗೆ ನೋಡ್ಕೋಬೇಕು. ಮತ್ತು ನಾನು ಹಾಕಿರೋ ಪ್ಲೇಸಲ್ಲೇ ಫೋಟೋ ಇರಬೇಕು. ಮತ್ತು ಅದು ಫುಲ್ ಕ್ಯೂರ್ ಆಗೋಕ್ಕೆ 24 hours ಬೇಕು. 24 hours ಅದನ್ನು ನೋಡ್ತಾ ಕೂರೋಕ್ಕಾಗಲ್ಲ. ಈ ಆರ್ಡರ್ ಕೊಟ್ಟು ನಾನೇನಾದರೂ ಚೂರು ಆ ಕಡೆ ಈ ಕಡೆ ಮಿಸ್ ಮಾಡಿದ್ದೀನಿ ಅಂದರೆ ಅದು ನಾನು ಮಾಡಿರೋದಲ್ಲ, ಆ ಸೊಲ್ಯೂಷನ್ ಫುಲ್ಲು ಕ್ಯೂರ್ ಆಗುತ್ತೆ ಅಲ್ಲ, ಆ ಗ್ಯಾಪಲ್ಲಿ ಅದೆಲ್ಲಾದರೂ ಸೊಲ್ಯೂಷನ್ ಮೂವ್ ಆಗಿ, ಇಲ್ಲ ನಾನು ಇಟ್ಟಿರೋ ಪ್ಲೇಸ್ ಕರೆಕ್ಟಾಗಿ ಇಲ್ದಲ್ಲೇ ಮೂವ್ ಆಗಿ ಬೈ ಮಿಸ್ಟೇಕಾಗಿ ಆಗಿರುತ್ತೆ ಅನಿಸುತ್ತೆ. ರೆಸಿನ್ ಹಾರ್ಟ್ ವರ್ಕ್ ಮಾಡಿರೋರಿಗೆ ಮಾತ್ರ ಗೊತ್ತಾಗುತ್ತೆ ಅನಿಸುತ್ತೆ. ಫಸ್ಟ್ ಟೈಮ್ ವಿಡಿಯೋ ನೋಡಿರೋರಿಗೆ ನಾನು ಹೇಳಿರೋದು ಏನೂ ಗೊತ್ತಾಗಲ್ಲ. ವಿಡಿಯೋದಲ್ಲಿ ಹೇಗೆ ಪ್ರಿಪೇರ್ ಮಾಡೋದನ್ನ ನೋಡಿ ನೀವೇನಾದರೂ ತಿಳ್ಕೊಂಡಿದ್ರೆ, ನಿಮಗೆ ಸರಿಗೆ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ದು ನಾನು ರೆಸಿನ್ ಹಾರ್ಟ್ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರು ನೀವು ನನಗೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಹೆಲ್ಪ್ ಮಾಡ್ತೀನಿ. ನಾನು ಈ ಟ್ರೇನ ಬೇಗ ಮುಗಿಸ್ಬೋದು, ಅಮ್ಮ ಇಷ್ಟಪಡ್ತಾರೆ, ಬೇಗ ಮಾಡಿಕೊಟ್ಬಿಡ್ಬೋದು ಅನ್ನೋ ಫೀಲಲ್ಲಿ ಬೇಗ ಸ್ಟಾರ್ಟ್ ಮಾಡಿದೆ. ಆದರೆ 1 ಲೇಯರ್ ಹಾಕಿ 50% ಡ್ರೈ ಆಗೋಕ್ಕೆ 1 ಡೇ ಬಿಟ್ಟೆ. ಮತ್ತು 1 ಡೇ ಗ್ಯಾಪ್ ಕೊಟ್ಟು ಮತ್ತೆ ಮಾಡೋಕ್ಕೋದ್ರೆ ಅದು ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು 50% ಡ್ರೈ ಆಗಿದ ತಕ್ಷಣ ಅದ್ರ ಮೇಲೆ ಅದರಲ್ಲಿರೋ ಧಾನ್ಯನೆಲ್ಲ ಒಂದು ಕಡೆಯಿಂದ ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವ್ಯಾವ ಧಾನ್ಯ ಬೇಕು, ಎಲ್ಲೆಲ್ಲಿ ಬೇಕು ಅಂತ ಸೆಲೆಕ್ಷನ್ ಮಾಡಿ, ನೆಕ್ಸ್ಟು ಅದಾದಮೇಲೆ ಒಂದು ಡಿಸೈನ್ ಕೊಡೋಣ ಅಂತೇಳ್ಬಿಟ್ಟು ಆರ್ಡರ್ ವೈಸಸ್ ಫುಲ್ಲು ಒಂದು ಸೈಡ್ ಒಂದಾದ್ಮೇಲೆ ಒಂದು ಎಲ್ಲ ಸಪ್ರೇಟ್ ಇಟ್ಟು ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾ ಅದ್ರದ್ದು ಫಿನಿಶಿಂಗ್ ಹೆಂಗಿಟ್ರೆ ಎಲ್ಲಿಟ್ರೆ ಸರಿ ಆಯಿತು ಅಂತ ಸ್ವಲ್ಪ ಮಿಸ್ ಆಯಿತು. ಮತ್ತೆ ತೆಗ್ದು ಆ ಕಡೆ ಈ ಕಡೆ ಇಟ್ಟು ಒಂದು ಗುಡ್ ಫಿನಿಶಿಂಗ್ ಬರಲಿ ಅಂತ ನೀಟಾಗಿ ಜೋಡ್ಸೋಕ್ಕೆ ಪೇಷನ್ಸಿಂದ ಸ್ಟಾರ್ಟ್ ಮಾಡಿದೆ. ಮ್ಯಾಕ್ಸಿಮಮ್ ಅದು 1.5-2 hours ಆಯಿತು. 2 hours ಆದಮೇಲೆ ಸ್ವಲ್ಪ
ಅದು ಮತ್ತೆ ಅದ್ರ ಮೇಲೆ ಸೊಲ್ಯೂಷನ್ ಹಾಕಿದ್ರೆ ಅದೆಲ್ಲ ಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ವೆಯ್ಟ್ ಮಾಡಿದೆ. ಮತ್ತೆ ವೆಯ್ಟ್ ಮಾಡಿ ಮತ್ತೆ 50% ಡ್ರೈ ಆಗಾದಮೇಲೆ ಒಂದು ಮ್ಯಾಕ್ಸಿಮಮ್ ಒಂದು 2 to 5 ಅವರ್ಸೇ ಬಿಟ್ಟೆ. ಅದಾದಮೇಲೆ ಅದು ಧಾನ್ಯ ಎಲ್ಲೂ ಮೂವ್ ಆಗ್ತಿಲ್ಲ ಅನ್ನೋದನ್ನ ನೋಡಿಕೊಂಡು ಮತ್ತೆ ಒಂದು ಕೋಟ್ ಸೊಲ್ಯೂಷನ್ ಹಾಕ್ತೆ. ಮತ್ತೆ ಒಂದು ಕೋಟ್ ಸೊಲ್ಯೂಷನ್ ಹಾಕಿದ್ರೆ ಮೇಲ್ಗಡೆ ಎಲ್ಲ ಇನ್ನೂ ಫಿನಿಶಿಂಗೇ ಆಗಿಲ್ಲ. ಮುಗೀತು, ಒಂದು ಕೋಟ್ ಸೊಲ್ಯೂಷನ್ ಹಾಕಿದ್ದೀನಿ, ಟ್ರೇ ಮುಗೀತು ಅನ್ನೋಷ್ಟರಲ್ಲಿ ಮತ್ತೆ ನೋಡ್ತೀನಿ ಮತ್ತೆ ಮೇಲ್ಗಡೆ ಸೀಡ್ಸ್ ಹಾಗೆ ಕಾಣಿಸ್ತಿದೆ. ಮತ್ತೆ ಆ್ಯಡಪ್ ಮಾಡಬೇಕಾ ಸೊಲ್ಯೂಷನು, ಮತ್ತೆ ಸೊಲ್ಯೂಷನ್ ಮಿಕ್ಸ್ ಮಾಡಿದೆ. ಮತ್ತೆ ಸೊಲ್ಯೂಷನ್ ಮಿಕ್ಸ್ ಮಾಡಿ ಈಗ ಲಾಸ್ಟ್ ಕೋಟ್ ಅಂದರೆ ಏನಾಗುತ್ತೆ ಗೊತ್ತಾ, ಸ್ವಲ್ಪನೂ ಹೇರ್ ಇರಬಾರ್ದು. ಸ್ವಲ್ಪ ಹೇರ್ ಇದ್ರೂ ನೀಟಾಗಿ ಕಾಣುತ್ತೆ. ಲಾಸ್ಟ್ ಕೋಟಲ್ಲಿ ನೀವು ಮಿಡಲ್ ಕೋಟಲ್ಲಿ ಹೇರ್ ಇದ್ದರೆ ಹೆಂಗೋ ಮೇಲ್ಗಡೆ ಆಗ್ತಾಗ ಅದು ಫುಲ್ ಪ್ಯಾಚಪ್ ಆಗುತ್ತೆ. ಆದರೆ ಫೈನಲ್ ಕೋಟ್ ಅಂದಾಗ ನಾವು ಕ್ಲಿಯರಾಗಿ ನೋಡ್ಕೋಬೇಕು. ಹೇರ್ ಬಬಲ್ನ ನೀಟಾಗಿ ರಿಮೂವ್ ಮಾಡಬೇಕು. ನೀಟಾಗಿ ರಿಮೂವ್ ಮಾಡಿದ್ರೆ ಮಾತ್ರ ಅದು ಫುಲ್ ಫಿನಿಶಿಂಗ್ ಬರುತ್ತೆ. ಮತ್ತು ಇದು ಕಾಫಿ ಟ್ರೇ ಆಗಿರೋದ್ರಿಂದ ಅದಕ್ಕೆ ಹ್ಯಾಂಡ್ಸ್ ಬೇಕು ಅಂತ ಹೇಳ್ಬಿಟ್ಟು ನಾವು ಮೋಲ್ಡ್ನ ಆರ್ಡರ್ ಮಾಡಿದಾಗ ಅದಕ್ಕೆ ಪ್ಲೇಸ್ ಮಾಡೋಕ್ಕೆ ಅದು ಮೋಲ್ಡು ಕೊಟ್ಟಿರ್ತಾರೆ. ಅದನ್ನು ಮತ್ತೆ ಇನ್ನೊಂದು ಡೇ ಸಪ್ರೇಟ್ ಪ್ರಿಪೇರ್ ಮಾಡಿಕೊಂಡೆ. ನನಗಂತೂ ಈ ಟ್ರೇ ಮುಗಿಯೋಷ್ಟೊತ್ತಿಗೆ ಮ್ಯಾಕ್ಸಿಮಮ್ ಒಂದು 5-6 ಆರ್ಡರ್ ಕೊಟ್ಟೆ. 1 ತಿಂಗಳೇ ಟೈಮ್ ತೊಗೊಂಡೆ ಅನಿಸುತ್ತೆ ಈ ಟ್ರೇನ ಮುಗ್ಸೋಕ್ಕೆ. ಡ್ರೈ ಆಗಲಿ ಅಂತ ವೆಯ್ಟ್ ಮಾಡಿದೆ. ಇದು ಪ್ಯಾಚ್ ಮೇಲ್ಗಡೆ ಇರೋದು ಧಾನ್ಯ ಫುಲ್ ಪ್ಯಾಚಪ್ ಆಗಲಿ ಅಂತ ವೆಯ್ಟ್ ಮಾಡಿದೆ. ಮತ್ತು ಅದಕ್ಕೆ ಹ್ಯಾಂಡ್ಸ್ ಮತ್ತು ತುಂಬ ಅದು ಲುಕ್ಕಾಗಿರಲಿ, ಫಸ್ಟ್ ಟೈಮ್ ಮಾಡ್ತಿರೋದಲ್ವ, ತುಂಬ ಎಕ್ಸಾಕ್ಟ್ಮೆಂಟಲ್ಲಿ ಅದು ಲುಕ್ಕಾಗಿರಲಿ ಅಂತ ಮೇಲ್ಗಡೆ ನೀವು ಹ್ಯಾಂಡ್ಸ್ ನೋಡ್ಬೋದು ಫುಲ್ ಗೋಲ್ಡಾಗಿ ಕೊಟ್ಟೆ. ಫೈನಲಿ ಹೇಗೋ ಇನ್ನೊಂದು ಕೋಟ್ ಸೊಲ್ಯೂಷನ್ ಹಾಕಿ ಎತ್ತಿ ಪಕ್ಕದಲ್ಲಿಟ್ಟೆ. ಅದಾದಮೇಲೆ ನೆಕ್ಸ್ಟು ಇದು ನನಗೆ ಫೇವ್ರೆಟ್ ಆರ್ಡರ್. ಏನು ಕಿರಿಕಿರಿ ಇಲ್ಲ, ಈ ಥರನೇ ಮಾಡಿಕೊಡ್ಬೇಕು, ಹಾಗೆ ಮಾಡಬೇಕು, ಹೀಗೆ ಬರಬೇಕು, ಕಲರಿಂಗ್ ಬರಬೇಕು, ಇದು ಮಿಸ್ ಆಯಿತು, ಈ ಪ್ಲೇಸ್ ಹಾಗೆ ಹೀಗೆ. ಇವ್ರು ಜಸ್ಟ್ ನಂಗೆ ಆರ್ಡರ್ ಕೊಟ್ಟು ನನ್ನ ಫ್ರೆಂಡು ನೀವು ಹೆಂಗಾದರೂ ಪ್ರಿಪೇರ್ ಮಾಡಿಕೊಡಿ ಅಂದಾಗ ನಾನು ರೆಸಿನ್ ಆರ್ಟಿಸ್ಟ್ ಆಗಿ ಅಲ್ಲಿ ಹುಡುಕಿ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಮ್ಯಾಕ್ಸಿಮಮ್ ಒಂದು 10 ವೀಡಿಯೋ ಅಂತೂ ನೋಡ್ತೀನಿ. ಯಾರಾದರೂ ಒಂದು ಆರ್ಡರ್ ಕೊಟ್ಟರೆ ಅದು ಹೆಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ನಾನೆಲ್ಲಾದರೂ ಮಿಸ್ ಮಾಡ್ತೀನಾ, ಫಸ್ಟ್ ಇದು ಮಾಡ್ಕೋಬೇಕಾ, ಕಲರಿಂಗ್ ಮಿಕ್ಸ್ ಮಾಡಬೇಕು. ಲಾಸ್ಟ್ ಒಂದು ಆರ್ಡರ್ ಕೊಟ್ಟಾಗ ನನಗೆ ಪರ್ಪಲ್ಲೇ ಬೇಕು ಅಂತ ಹೇಳಿದಾಗ ನನ್ನ ಹತ್ರ ಲೈಟ್ ಪರ್ಪಲ್ ಮೀನ್ಸ್ ಲ್ಯಾವೆಂಡರ್ ಕಲರ್ ನನ್ನ ಹತ್ರ ಇರಲಿಲ್ಲ. ನೀವು ನೋಡ್ಬೋದು, ಇದೇ ವೀಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ ಲ್ಯಾವೆಂಡರ್ ಕಲರ್ ಯಾವ್ದು ಮೋಲ್ಡ್ ಮಾಡಿದ್ದೀನಿ ಅಂತ ಲಾಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಆ ಕಲರ್ ಸಮೇತ ನಾನೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಎಮರ್ಜೆನ್ಸಿ ಯಾರಾದರೂ ಆರ್ಡರ್ ಕೊಟ್ಟರು ಅಂದರೆ ಅದು ಕಲರ್ ಇಲ್ಲ ಅಂದ್ರೂ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಅವ್ರು ಕೇಳಿ ಡೇಟಿಗೆ ನಾವು ಕೊಡಬೇಕು. ನಾನು ಅದನ್ನು ಫೋನಲ್ಲಿ, ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲಿ ಎಲ್ಲ ಆರ್ಡರ್ ಹಾಕಿದ್ರೂ ಮ್ಯಾಕ್ಸಿಮಮ್ 5 to 6 ಡೇಸ್ ಬೇಕಾಗುತ್ತೆ. ಅಷ್ಟರೊಳಗಡೆ ಆರ್ಡರ್ ಇದೆ ಅಂದಾಗ ಆಲ್ಟ್ರೇಷನ್ ನಾವೇ ಏನಾದರೂ ಮಾಡ್ಕೋಬೇಕಾಗತ್ತೆ. ಅದೆಲ್ಲ ಥಿಂಕ್ ಮಾಡೋದಲ್ಲ ಮೈ ಡಿಯರ್ ಫ್ರೆಂಡ್ಸ್, ಅದೆಲ್ಲ ಥಿಂಕ್ ಮಾಡೋದಲ್ಲ. ವರ್ಕ್ ಆರ್ಡರ್ ಅಂದಮೇಲೆ ಆ ಟೈಮಿಗೆ ನಾವು ಕೊಡಬೇಕು ಅಷ್ಟೇ. ಈ ರೆಸಿನ್ ಆರ್ಟ್ ವರ್ಕ್ ನನಗೆ ಗರ್ಲ್ಸಿಗೆ ಇಷ್ಟ ಆಗೋ ಥರ ಹೇಗಂದರೆ ಒಂಥರ ಮೇಕಪ್ ಮಾಡ್ದಂಗೆ. ಈ ಲೇಯರ್ ಸರಿಗೆ ಬರಲಿಲ್ವಾ, ಆ ಲೇಯರ್ ಸರಿಗೆ ಬರಲಿಲ್ವಾ ನೋಡಿಕೊಂಡು ರೆಸಿನ್ ಆರ್ಟಲ್ಲೂ ನಾನು ಒಂದು ಕಿಟ್ನ ಬುಕ್ ಮಾಡಿದಾಗ ರೆಸಿನ್ ಆರ್ಟ್ದು ಒಂದು ಬ್ರಷ್ ಇದೆ ಅಂತ ಆ ಕಿಟ್ ಬಂದಮೇಲೆ ನಂಗೆ ಗೊತ್ತಾಗಿದ್ದು. ನನಗೆ ರೆಸಿನ್ ಆರ್ಟ್ ಮೇಲ್ಗಡೆ ಸೊಲ್ಯೂಷನ್ ಫುಲ್ಲು ಒಂಚೂರು ಹೇರ್ ಇಲ್ದಲೇ ಗ್ಲಾಸಿ ಫಿನಿಶಿಂಗ್ ಕೊಡೋದು ತುಂಬ ಇಷ್ಟ. ಬಿಕಾಸ್ ಆ ಗ್ಲಾಸಿ ಫಿನಿಶಿಂಗ್ ಕೊಟ್ಟಾಗಲೇ ಅದ್ರದ್ದು ಲುಕ್ ಅಟ್ರಾಕ್ಟಿವ್ ಆಗಿ ಕಾಣೋದು. ಅದರಲ್ಲೂ ಇಷ್ಟು ಕ್ಯೂಟಾಗಿರೋ ಬ್ರಷ್ ಸಿಕ್ಕಿದಾಗ ಫುಲ್ ಎಂಜಾಯ್ ಮಾಡ್ಕೊಂಡು ನಂಗೆ ಆ ಬ್ರಷೇ ತುಂಬ ಇಷ್ಟ ಆಯಿತು. ಅದನ್ನು ಫುಲ್ಲು ಎಂಜಾಯ್ ಮಾಡ್ಕೊಂಡು ಅದಕ್ಕೆ ಗುಡ್ ಶೇಪ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ನೋಡಿ ಎಷ್ಟು ಗ್ಲಾಸಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ನನಗೆ ಅದು ಫುಲ್ಲು ಒಂದು ಶೇಪ್ ಕೊಡೋಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಯಿತು. ಹೇರ್ ಬಬಲ್ ಹೇಗೆ ಬರುತ್ತೆ ಅಂತ ನಮಗೆ ಈ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಅನಿಸುತ್ತೆ. ನೀವು ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡಿದರೆ ಮಾತ್ರ. ಮಿಡಲಲ್ಲಿ ನಾನು ಒಂದು ಕೀ ಚೈನ್ನ ಪ್ರಿಪೇರ್ ಮಾಡ್ತಿದ್ದೆ ನೋಡಿ, ಅದರಲ್ಲಿ ಮೇಲ್ಗಡೆನೇ ಫುಲ್ಲು ಒಂಥರ ವೈಟಿಶ್ ಥರ ಹೇರ್ ಕಾಣಿಸ್ತಿದೆ. ಮಿಡಲಲ್ಲಿರೋ ಫೋಟೋನೇ ಕಾಣಿಸಲ್ಲ, ಫುಲ್ಲು ಬ್ಯಾಕಲ್ಲಿರೋದು ಫೋಟೋನೇ ನಿಮಗೆ ಶೋ ಆಗೋಲ್ಲ. ನಾನು ಅದನ್ನು ಫುಲ್ಲು ಸರ್ಕಲ್ ವೈಸ್ ರಿಮೂವ್ ಮಾಡಿ ಅದಾದಮೇಲೆ ಸರಿಯಾಗುತ್ತೆ. ಮತ್ತು ಅದಕ್ಕೆ ನಾನು ಹೇರ್ ರಿಮೂವಲ್ ಬಬಲ್ದು ಸ್ಪ್ರೇ ಕೂಡ ಆ್ಯಡ್ ಮಾಡಿದೆ. ಬಟ್ ಇದು ಸೊಲ್ಯೂಷನ್ ಪರ್ಫೆಕ್ಟಾಗಿ ಕೂರ್ತು. ನಾನು ಅದನ್ನು ಮೂವ್ ಮಾಡಿದ್ರೂ ಅದರಲ್ಲೆಲ್ಲೂ ಒಂಚೂರು ಹೇರ್ ಫಾರ್ಮೇಷನ್ ಆಗ್ತಿಲ್ಲ ನೋಡಿ. ಅದಕ್ಕೆ ನಾನು ಈ ವಿಡಿಯೋನೇ ಫಸ್ಟು ಹೇರ್ ಇಲ್ದಲೇ ಟ್ರಾನ್ಸ್ಪರೆಂಟ್ ಗ್ಲಾಸಿ ಫಿನಿಶಿಂಗ್ ಹೆಂಗೆ ಕೊಡೋದು ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ, ಅದಕ್ಕೆ ನಾನು ಈ ಆರ್ಡರ್ನೇ ಸೆಲೆಕ್ಟ್ ಮಾಡಿಕೊಂಡೆ. ರೆಸಿನ್ ಆರ್ಟ್ ವರ್ಕ್ ಹೇಗಾಗುತ್ತೆ ಅಂತ ನೋಡಬೇಕು ಅಂತ ನೀವು ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಇದರಲ್ಲಿ ಮೇಯ್ನ್ ಫಸ್ಟ್ ಕ್ಲಾಸ್ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ, ಹೇರ್ ಬಬಲ್ನ ಒಂದು ಪ್ರಾಡಕ್ಟ್ನ ಹೆಂಗೆ ಪ್ರಿಪೇರ್ ಮಾಡುವಾಗ ರಿಮೂವ್ ಮಾಡಬೇಕು, ಯಾವುದ್ರಲ್ಲಿ ಹೇರ್ ಆಗುತ್ತೆ,
ನೆಕ್ಸ್ಟ್ ಫುಲ್ಲು ಲಾಸ್ಟ್ ಲೇಯರ್ನ ಹೆಂಗೆ ಫಿನಿಷಿಂಗ್ ಕೊಡ್ತೀವಿ, ಮತ್ತು ಆ ಫಿನಿಷಿಂಗ್ ಕೊಟ್ಟಾದ್ಮೇಲೂ ಒಂದು 30 ಮಿನಿಟ್ಸ್ 20 ಮಿನಿಟ್ಸ್ ಒನ್ಸು ಹೇರ್ ಫಾರ್ಮೇಷನ್ ಆಗ್ತಿರುತ್ತೆ. ಫೋಟೋ ನೋಡಿ, ಅದು ಲಾಸ್ಟ್ ಲೇಯರ್ ಹಾಕಾದ್ಮೇಲೂ ಆ ಥರ ಮೂವ್ ಆಗುತ್ತೆ. ಈ ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರಲ್ಲ ಆ ಥರ ಮೂವ್ ಆಗುತ್ತೆ. ಅದನ್ನು ಫುಲ್ಲು ನಮಗಿದೆ ಪ್ಲೇಸಲ್ಲಿ ಪರ್ಟಿಕ್ಯುಲರಲ್ಲಿ ಎಲ್ಲಾದರೂ ಮೂವ್ ಆಗಲಿ ಪರವಾಗಿಲ್ಲ ಅನ್ನೋದಾದರೆ ಓಕೆ, ನಾವು ಅದ್ರ ಕಡೆ ತಿರುಗಿ ನೋಡೋದು ಬೇಡ. ಹೇರ್ ರಿಮೂವ್ ಆಗಿರುತ್ತೆ, ಹೇರ್ ರಿಮೂವಲ್ ಸ್ಪ್ರೇ ಹಾಕಿದರೆ ಮಾತ್ರ. ಅದೇನಾದರೂ ಫೋಟೋ ನಮಗಿದೆ ಪ್ಲೇಸಲ್ಲಿ ಬೇಕು ಅಂದರೆ ನಾವು ಅದನ್ನು ಅಬ್ಸರ್ವ್ ಮಾಡ್ತಾನೇ ಇರಬೇಕಾಗುತ್ತೆ, ಎಲ್ಲಾದರೂ ಮೂವ್ ಆಗುತ್ತಾ ಮಿಸ್ ಆಗುತ್ತಾ ಅಂತ. ಕೀ ಚೈನ್ ಮೋಲ್ಡಲ್ಲಿ ಹೇರ್ ಇತ್ತು, ನಾನು ಅದನ್ನು ಸ್ಪ್ರೇ ಹಾಕಿ ಫುಲ್ ರಿಮೂವ್ ಮಾಡಿದೆ. ಹಾಗೂ ಸ್ವಲ್ಪ ಇತ್ತು ಅನಿಸುತ್ತೆ, ಅದು ಕ್ಲಿಯರ್ ಮಾಡೋದನ್ನೋ ಇಲ್ಲ, ಅದನ್ನು ಫುಲ್ ಕೀ ಚೈನ್ನ ವೀಡಿಯೋ ಹಾಕುವಾಗ ಶೋ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ 3 to 4 ಆರ್ಡರ್ನ ಹೇಗೆ ಟ್ರಾನ್ಸ್ಪರೆಂಟ್ ಕೊಟ್ಟೆ ಅಂತ ನೀವು ನೋಡಿದ್ರಿ. ಮತ್ತು ಫುಲ್ ಆರ್ಡರ್ದು ಫೋಟೋ ನಿಮಗೆ ನಾನು ವೀಡಿಯೋದಲ್ಲಿ ಹಾಕ್ತೀನಿ. ಹೇಗೆ ಫುಲ್ ಫಿನಿಷಿಂಗ್ ಈ ಸೊಲ್ಯೂಷನ್ ಥರ ಇರೋದು ಫುಲ್ ಫಿನಿಷಿಂಗ್ ಆದಾಗ ಫುಲ್ ಮೋಲ್ಡ್ ಹೆಂಗೆ ಕಾಣಿಸುತ್ತೆ, ಅದು ಮೋಲ್ಡಿಂದ ರಿಮೂವ್ ಮಾಡುವಾಗನೂ ವಿಡಿಯೋ ಹಾಕ್ತೀನಿ. ರೆಸನ್ ಹಾರ್ಟ್ ವರ್ಕ್ನ ಪ್ರಾಕ್ಟೀಸ್ ಮಾಡ್ತಾ ಫಸ್ಟೆಲ್ಲ ಒಂದು ಮಾತ್ರ ಯಾವುದಾದ್ರೂ ಒಂದು ಕೀ ಚೈನ್ ಇಲ್ಲ ಏನಾದರೂ ಒಂದು ಫ್ರೇಮ್ ಮಾತ್ರ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಆದರೆ ಇವಾಗ ಹಂಗೆ ಮಾಡ್ತಿಲ್ಲ, 2-3 ಆರ್ಡರ್ನ ಒಟ್ಟಿಗೆ ತೊಗೊತಿದ್ದೀನಿ. ಒಟ್ಟಿಗೆ ತಗೊಂಡಾಗ ಟೈಮು ಉಳಿಯುತ್ತೆ, ಮತ್ತು ಆ ಸೊಲ್ಯೂಷನ್ದು ಒಂದಷ್ಟು ಪ್ರಿಪ್ರೇಷನ್ ಇರುತ್ತಲ್ಲ ಅದನ್ನು ಒಟ್ಟಿಗೆ ಮಾಡ್ಕೋಬೋದು. ಆದರೆ ಒಂದೇ ಕಲರ್ ಇದ್ದರೆ ಮಾತ್ರ ನಂಗೆ ಅದು ಹೆಲ್ಪ್ ಆಗುತ್ತೆ, ಇಲ್ಲ ಅದು ಹೆಲ್ಪ್ ಆಗೋಲ್ಲ. ಬೇರೆ ಬೇರೆ ಕಲರ್ನ ಮತ್ತೆ ಚೇಂಜ್ ಮಾಡಬೇಕಾಗುತ್ತೆ, ತುಂಬ ಟೈಮ್ ಆಗುತ್ತೆ. ರೆಸಿನ್ ಹಾರ್ಟ್ ವರ್ಕ್ನ ಯಾರಾದರೂ ನಾವು ಕಲಿತೀವಿ ಮಾಡ್ತೀವಿ ಅಂದರೆ ತುಂಬ ಪೇಷನ್ಸ್ ಬೇಕಾಗುತ್ತೆ. ರೆಸಿನ್ ಹಾರ್ಟ್ ವರ್ಕೇ ನಮ್ಮನ್ನ ಟೆಸ್ಟ್ ಮಾಡುತ್ತೆ ಅಂತ ನನಗನ್ನಿಸ್ತು. ಒಂದು 100 ವೀಡಿಯೋ ಪೋಸ್ಟ್ ಮಾಡಿದ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ನನಗನ್ನಿಸ್ತು. ನನಗೆ ಈ ವರ್ಕ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಎಲ್ಲಾದರೂ ಮಿಸ್ ಆಗುತ್ತೆ ಅಂತ ಮೈಂಡ್ ಹೇಳ್ತಿತ್ತು. ಆದ್ರೂ ಈ ವರ್ಕ್ ಫುಲ್ಲು ಪ್ರಿಪೇರ್ ಆಗೋಷ್ಟೊತ್ತಿಗೆ ತುಂಬ ಚೆನ್ನಾಗಿ ಬಂತು. ಎಲ್ಲೂ 100ಗೆ 100% ಚೆನ್ನಾಗಿ ಬಂತು ಅಂತ ನಂಗೆ ಅನಿಸ್ತು. ಎಲ್ಲೂ ಒಂಚೂರು ಮಿಸ್ ಆಗಿಲ್ಲ, ಎಲ್ಲೂ ಪ್ರಾಬ್ಲಮ್ ಆಗಲಿಲ್ಲ, ಫುಲ್ ವರ್ಕ್ ಚೆನ್ನಾಗಿ ಬಂತು. ತುಂಬ ವರ್ಕ್ನ ಮಿಸ್ ಮಾಡಿ ಮತ್ತೆ ಅದಕ್ಕೆ ಸೊಲ್ಯೂಷನ್ ಆ್ಯಡ್ ಮಾಡಿದ್ದೀನಿ. ಆದರೆ ಟೈಮಿಗೆ ಕರೆಕ್ಟಾಗಿ ವರ್ಕ್ ಚೆನ್ನಾಗಿ ಬಂತು, ನಂಗೆ ತುಂಬ ಖುಷಿ ಆಯಿತು ಅಂದರೆ ಯಾವ ಥರ ಅಂದರೆ ಅಪ್ಪ ಸದ್ಯ ವರ್ಕ್ ಮುಗೀತು ಅನ್ನೋ ಥರನೇ ಫೀಲ್ ಆಯಿತು. ಈ ವಿಡಿಯೋನ ನೀವು ಫುಲ್ ನೋಡಿದರೆ ಜಸ್ಟ್ ನಾನು ಟ್ರಾನ್ಸ್ಪರೆಂಟ್ ಸೊಲ್ಯೂಷನ್ ಒಂದು ಆ್ಯಡ್ ಮಾಡಿದೆ, 3 to 4 ಪ್ರಾಡಕ್ಟು. ಆದರೆ ಇದು 20 ಮಿನಿಟ್ಸ್ ಮೇಲಾಯಿತು. ಇನ್ನು ವರ್ಕ್ ಎಷ್ಟು ಟೈಮ್ ಆಗುತ್ತೆ ಥಿಂಕ್ ಮಾಡಿ. ಫುಲ್ ವಿಡಿಯೋ ನೋಡಿರೋರಿಗೆ ಈ ವಿಡಿಯೋ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ. ಫಸ್ಟ್ ಟೈಮು ಈ ವಿಡಿಯೋನ ವಾಯ್ಸ್ ಓವರ್ ಕೊಟ್ಟು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಿದ್ದೀನಿ. ಏನಾದರೂ ಮಿಸ್ ಆಗಿದ್ದರೆ ಸಾರಿ. ಈ ವಿಡಿಯೋ ಫುಲ್ ಎಕ್ಸ್ಪ್ಲನೇಷನ್ ಫುಲ್ಲು ನನ್ನ ಒಪಿನಿಯನ್ ಅಷ್ಟೇ. ರೆಸಿನ್ ಹಾರ್ಟ್ ವರ್ಕ್ನ ನಾನು ಹೇಗೆ ಸ್ಟಾರ್ಟ್ ಮಾಡಿದೆ ಮತ್ತು ಯಾವ್ಯಾವ ಪ್ರಾಡಕ್ಟಿಗೆ ಟ್ರಾನ್ಸ್ಪರೆಂಟ್ ಸೊಲ್ಯೂಷನ್ ಹಾಕ್ತೆ ಅಂತ ಅಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ರೆಸಿನ್ ಹಾರ್ಟ್ ವರ್ಕ್ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋ ಯೂಸ್ ಆಯಿತು ಅಂತ ಅನಿಸುತ್ತೆ. 3 ಪೀಸ್ ಆಗಿರೋದನ್ನ ಫುಲ್ ಮಾಡಿ ಚೈನ್ ಲಾಕ್ ಮಾಡಿ ಈ ಥರ ಪ್ರಿಪೇರ್ ಮಾಡಿದೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಇಷ್ಟು ರೆಸಿನ್ ಹಾರ್ಟ್ ವರ್ಕಲ್ಲಿ ಏನು ಹಿಂಸೆ ಇಲ್ದಲೇ ತುಂಬ ಕ್ಯೂಟಾಗಿ ಪ್ರಿಪೇರ್ ಮಾಡಿದ ಆರ್ಡರ್ ಇದು. ಈ ವಿಡಿಯೋನ ಫುಲ್ ನೋಡಿರೋದಕ್ಕೆ ಥ್ಯಾಂಕ್ಸ್. ಮತ್ತು ಫುಲ್ ನೋಡಿರೋರಿಗೆ ಇದು ಅರ್ಥ ಆಗುತ್ತೆ. 3 ಪೀಸ್ ಆಗಿ ಜಾಯಿನ್ ಮಾಡಿದ್ದೀನಿ. ಫೈನಲ್ ರಿಸಲ್ಟ್ ಇದು. ಆರ್ಡರ್ ಯಾಕೆ ಸ್ಪೆಷಲ್ ಅಂದರೆ ಎಲ್ಲೂ ಏನೂ ಮಿಸ್ ಆಗಿಲ್ಲ. ಪೇಮೆಂಟ್ ಬೇಗ ಆಯಿತು, ಆರ್ಡರ್ ಬೇಗ ಬಂತು, ಮೋಲ್ಡ್ ಬೇಗ ಬಂತು, ನಾನು ಬೇಗ ಪ್ರಿಪೇರ್ ಮಾಡಿದೆ, ಎಲ್ಲೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಇದ್ರದ್ದು ಬಾಕ್ಸಿಂಗ್ ಚೆನ್ನಾಗಾಯಿತು, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಯಿತು, ಅದಕ್ಕೆ ನಂಗೆ ತುಂಬ ಇಷ್ಟ. ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಡೀಟೇಲಿಂಗ್ ರೆಸಿನ್ ಹಾರ್ಟ್ ವರ್ಕ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಪ್ಲೀಸ್ ಸಪೋರ್ಟ್.